ಏನಾಗ್ಬಿಟ್ಟಿತ್ತಂದ್ರೆ ಕೈ ನೋವಾಗ್ಬಿಟ್ಟಿತ್ತು, ಏನು ಮಾಡೋಕ್ಕೆ ಬಿಟ್ಟಿಲ್ಲ. ಆದರೂ ನನಗೆ ಅಂತ ಬಿಡೋ ಬರಲ್ಲ, ಕೆಲಸ ಮಾಡ್ಕೊಂಡಿದ್ದೆ. ಸ್ವಲ್ಪ ಎದಕ್ಕೆ ನಿದ್ದೆ ಬಂದುಬಿಟ್ಟಿತ್ತು, ಮಲಗಿಬಿಟ್ಟಿದ್ದೆ. ತಾಯಿ ನೀರು ಬಿಟ್ಟಿಲ್ಲ ಅಂದ್ರೆ ಸ್ವಲ್ಪ ಒಂದು 2 ಹನಿ ಅಷ್ಟು ಹಾಕ್ಕೊಳ್ಳಿ. ನಾನೇನು ಹಾಕ್ಕೊಂತಿಲ್ಲ, ಇದೆ ಸರಿ ಆಗಿಬಿಡುತ್ತೆ. ಇದು ನೀರು ನಮ್ಸಿದೆ ಅಲ್ವಾ, ತಿನ್ನೋಕೆ ಚೆನ್ನಾಗಿರಲ್ಲ. ಇದು ಈ ಥರನೇ ಕೊಟ್ಟರೆ ಚೆನ್ನಾಗಿ, ಏನು ಸ್ವಲ್ಪ ಕ್ರಿಸ್ಪಿನೆಸ್ ಬೆಲ್ಲಿ ಸ್ವಲ್ಪ ಟೇಸ್ಟ್ ಬೆಲ್ಲ ಅಂತ ಸ್ವಲ್ಪ ಹಾಕ್ಕೊಂಡ್ರೆ ಆಯ್ತು. ಈಗ ಒಂದು ಸ್ವಲ್ಪ ನೆನೆ ಇಲ್ಲಿ, ಅಷ್ಟೊತ್ತಿಗೆ ಎಣ್ಣೆ ಕಾಯಿಸಕ್ಕಿರ್ತೀನಿ. ನಿನ್ನ ಪ್ರಕಾರ ಎಷ್ಟಪ್ಪ ಅಷ್ಟು? ನೀನೇನಿಲ್ಲ ಬಂದಿದ್ದು ಅವ್ರಿಗೆ ಹೇಳು, ನೀನೇ ತಿನ್ನ ಬಂದೆ. ಚಂದ್ರಪಾಳ ತಿನ್ನಕ್ಕಿಂತಾನೆ ಬರುತ್ತೆ. ಚಂದ್ರಪಾಲ ತಿನ್ನಕ್ಕಿಂತಾರಪ್ಪ. ಮಮ್ಮಿಗೆ ಅಡುಗೆ ಮಾಡ್ಕೊಡಲ್ಲ, ಏನಾಟ ಕೊಡಲ್ಲ. ಸಿಂಪಲ್ ಒಂದು ಸ್ವಲ್ಪ ಗೊಬ್ಬರ ಹಾಗೆ ಒಂದು ಸ್ವಲ್ಪ ಗೋಬಿ, ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ಊಟ ಮಾಡೋಣ ಬನ್ನಿ. ಹಾಯ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರೆ ಅನ್ಕೋತೀವಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸೋಮವಾರದ ವ್ಲಾಗ್ ಇರುತ್ತೆ. ಇನ್ನು ಸೋಮವಾರ ಬಂದು ವಾರ ಇರುತ್ತಲ್ವ, ಹಾಗಾಗಿ ಫಸ್ಟ್ ಎಲ್ಲ ಕಸ ಗಿಸ ಬಳಿದು ಬಂಡೆ ಹೊಸ್ಕೊಟ್ಬಿಟ್ರೆ ಅವ್ರು ಪೂಜೆ ಮಾಡ್ತಾರೆ ಅಂತ ಹೇಳಿ ನಾನೆಲ್ಲ ಅಂಗಡಿ ಗಸಲ್ಲಿ ಬಳಿತು ಪೂಜೆ ಮಾಡೋಣ. ಈ ಪೂಜೆ ಮಾಡೋಕ್ಕೆಲ್ಲ ಅವ್ರಿಗೆ ರೆಡಿ ಮಾಡಿಕೊಡೋಣ ಅನ್ನೋಷ್ಟರಲ್ಲಿ ಇನ್ನು ನನ್ನ ಮಗ ಇವತ್ತು ನನ್ನ ಜೊತೆನೇ ಎದ್ಬಿಟ್ಟಿದ್ದಾನೆ. ಇನ್ನು ಗೊಳೋ ಅಂತಿದ್ದಾನೆ, ಅರ್ಧ ನಿದ್ದೆ ಆಗಿಬಿಟ್ಟಿದೆ. ಹಾಗಾಗಿ ನಾನೆಲ್ಲ ಕಸ ಬಳಿದು ಇನ್ನು ಅಡುಗೆ ಇಟ್ಟಿದ್ದೀರ ಫ್ರೆಂಡ್ಸ್ ನಾನು. ಯಾಕಂದರೆ ಕಸ ಬಳಿದು ಬಂಡೆ ಹೊರ್ಸ್ಕೊಟ್ಬಿಟ್ರೆ ಅವ್ರು ಪೂಜೆ ಮಾಡ್ಕೊಂಬಿಡ್ತಾರೆ. ಇಲ್ಲಾಂದ್ರೆ ಅಡುಗೆ ಮಾಡೋದನ್ನ ಕರೀತಾರೆ, ಬಾ ಅಂತೇಳಿ ಬಂಡೆ ಹೊರ್ಸ್ಕೊಡು, ನನಗೆ ಗೊತ್ತಾಗುತ್ತೆ ಅಂತೇಳಿ. ಹಾಗಾಗಿ ಫಸ್ಟ್ ಮಾಡ್ಕೊಂಬಿಡೋಣ ಅಂತ. ಇನ್ನು ನಾನು ಎದ್ದಿದ್ದು ನೋಡಿ, ಪ್ರಿಯಾನಿ ಕೂಡ ನನ್ನ ಜೊತೆನೇ ಎದ್ದು ಇನ್ನು ನಿದ್ದೆ ಇಲ್ಲಮ್ಮ, ಎತ್ಕ ಎಲ್ಲಿ ಬಿಡ್ತಿಲ್ಲ ಅವನನ್ನು. ಮತ್ತೇನು ಮಾಡೋಕ್ಕಾಗುತ್ತೆ. ಇನ್ನು ಮಲ್ಕಂತಾನೇನಂತಂದು ಹೇಳಿ ಬೆಡ್ಶೀಟ್ ಎಲ್ಲ ಜಾಡಿಸಿ ಎಲ್ಲ ಕ್ಲೀನ್ ಮಾಡಿ ಮಲ್ಕ್ತೀಯ ಮಗನೇ ಮಲ್ಕ್ತೀಯ ಅಂದರೆ ಇಲ್ಲ ಅಂತ ಹೇಳ್ತಿದ್ದೆ. ಏನು ಮಾಡೋಕ್ಕಾಗಲ್ಲ, ಅವ್ನು ಎದ್ಮೇಲೆ ಆಯಿತು. ಇನ್ನು ಆಟ ಬಂದರೆ ಮಲಗಲ್ಲ. ಹೇಳ್ಬೇಕಂದ್ರೆ ವಾರನೇ ಇತ್ತಲ್ವ, ಇನ್ನು ನಾನು ಉಪವಾಸ, ಇನ್ನು ನನ್ನ ಹಸ್ಬೆಂಡಿಗೆ ಒಂದೇ ಅಡುಗೆ ಮಾಡೋದಿತ್ತಲ್ವ. ಇನ್ನೇನು ಅವ್ರಿಗೇನು 3 ಚಪಾತಿ ಆದರೆ ಆಯಿತು. ಇನ್ನು ಒಂದು 2 ಬದನೆಕಾಯಿ, ಒಂದು ಆಲೂಗಡ್ಡೆ ಹಾಕಿ ಅಷ್ಟೇ. ನುಗ್ಗಿಕಾಯಿ ಇದ್ದಲ್ವ, ಹಾಗಾಗಿ ಸಂತೆಗೆ ತಂದಿದ್ದು, ನುಗ್ಗಿಕಾಯಿ ಹಾಕಿ ಮಾಡಿದ್ರೆ ಆಯ್ತು ಅಂತ ಹೇಳಿ ಸುಮ್ಮನೆ ಅದೇ. ಇನ್ನು ಅದೇ ಅವ್ರಿಗೆ ಮಾಡಿಕೊಟ್ಟೆ. ಇನ್ನು ಒಬ್ರಿಗೆ ಆದರೆ ಬೇಗನೆ ಮಾಡಿಬಿಡ್ಬೋದು. ಹಾಗಾಗಿ ನಾನು ಫಸ್ಟ್ ಕೆಲಸ ಮುಗಿಸ್ಕೊಂಬಿಡೋಣ. ಇನ್ನು ಅವ್ರಿಗೆ ಪೂಜೆ ಮಾಡ್ತಾರಿಗೆಲ್ಲ ನಾನು ಒತ್ತಡ ಸೈಡ್ ಅನ್ನ ಇಟ್ಬಿಟ್ರೆ ಆಗುತ್ತೆ ಅಂತಂದೇಳಿ. ಇನ್ನು ನುಗ್ಗಿಕಾಯಿ ಇದ್ದರೆ ಮಾತ್ರ ಅವತ್ತಿನ ದಿವಸನೇ ಮಾಡೋ ಫ್ರೆಂಡ್ಸ್ ಬದನೆಕಾಯಿ ಹಾಕಿ. ನನ್ನ ಹಸ್ಬೆಂಡಿಗೆ ತುಂಬ ಅಂದರೆ ತುಂಬಾ ಇಷ್ಟ ಅವರಿಗೆ. ಇನ್ನು ಆಲ್ರೆಡಿ ಗೊತ್ತಲ್ವ, ಏನಿಲ್ಲ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಕಟ್ ಮಾಡಿಕೊಂಡು, ಟೊಮೊಟೊ ಕಟ್ ಮಾಡಿಕೊಂಡು ಅದರೊಳಗೆ ಹಾಕೋದು, ಖಾರ ಉಪ್ಪು ಅರ್ಶಿನ ಪುಡಿ ಎಲ್ಲ ಹಾಕಿ ಒಂದು ಸ್ವಲ್ಪ ಮಸಾಲೆ ಹಾಕಿ, ನಾವೇನು ಇಟ್ಟಿರ್ತೀವಲ್ಲ ಮಾಡೋಕ್ಕೆ ಅದನ್ನು ಸ್ವಲ್ಪ ಮೇಲೆ ಕೆಳಗೆ ಅಲ್ಲಾಡಿಸಿ ಎಣ್ಣೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿಟ್ಬಿಟ್ರೆ ಆಯಿತು, ಕುತ್ಕೊಳ್ಳುತ್ತೆ. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಈ ಥರ ಬದನೆಕಾಯಿನ ಎಣ್ಣೆಲು ಈರುಳ್ಳಿ ಟೊಮೆಟೊ ಬೆನ್ಸ್ಕೊಂಡು ಮಾಡೋಕ್ಕಿಂತ ಈ ಟೇಸ್ಟ್ ಸಖತ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇನ್ನು ನುಗ್ಗಿಕಾಯಿ ಇದ್ರೆ ಮಾತ್ರ ನಮ್ಮ ಮನೇಲಿ ಬದನೆಕಾಯಿ ಮಾಡಲೇಬೇಕು. ಯಾಕಂದ್ರೆ ಬದನೆಕಾಯಿ ಆಲೂಗಡ್ಡೆ ನುಗ್ಗಿಕಾಯಿ ಅಂದರೆ ತುಂಬಾ ಇಷ್ಟ ನನ್ನ ಹಸ್ಬೆಂಡ್ಗೆ. ಹಾಗಾಗಿ ಅದು ಅವ್ರಿಗೂ ಅಷ್ಟೇ ನಾನು ಮಾಡಿದ್ದೆ. ಇನ್ನು ಬೆಳಿಗ್ಗೆ ಇಲ್ಲೇ ಚಪಾತಿ ತಿಂದು ಹೋಗ್ತಾರೆ, ನಾ ಬಾಕ್ಸಿ ಅಂತಂದೇಳಿ ಅವ್ರಿಗೋಸ್ಕರ ಅಷ್ಟೇ ನಾನು ಸ್ವಲ್ಪ ಮಾಡಿದ್ದೆ. ಇನ್ನು ಪ್ರಿಯಾನ್ಸಿಗೆ ಊಟ ನುಗ್ಗಿಕಾಯಿ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ಅವ್ರ ಅಪ್ಪನಂಗೆ ಅವನು ನುಗ್ಗಿಕಾಯಿಗೆ ಚಿಚ್ಚಿ ಅಂತಿರ್ತಾನೆ. ಅದು ನುಗ್ಗಿಕಾಯಿ ಕಂಡ್ರು ಸಾಕು ಚಿಚ್ಚಿ ಅಂತಿರ್ತಾನೆ. ಇನ್ನು ಅವನಿಗೆ ಒಂದು ಚಪಾತಿ ತಿನ್ನಿಸಿದ್ರೆ ಆಯಿತು. ಹಾಗಾಗಿ ನಾನು ಒಂದು 6 ಚಪಾತಿ ಮಾಡಿದ್ದೆ. ಅವರು ಇಲ್ಲಿ 2 ತಿಂದೋದ್ರು. ಇನ್ನು 2 ಬಾಕ್ಸ್ಗೆ ಇಟ್ಟೆ, ಇನ್ನು ಒಂದು ಉಳಿದಿದ್ದು. ಪ್ರಿಯಾನ್ಸಿ ಮಧ್ಯಾಹ್ನ ಒಂದು, ಬೆಳಿಗ್ಗೆ ಒಂದು ತಿನ್ನಿಸಿದ್ದು ಅಷ್ಟೇ ಆಯಿತು. ಈ ಬದನೆಕಾಯಿ ನೋಡಿದ್ರೇ ತಿನ್ನಂಗೆ ಆಗ್ತಿತ್ತು. ಬಟ್ ನನಗೇನು ಅಷ್ಟು ಇಷ್ಟ ಇಲ್ಲ ಫ್ರೆಂಡ್ಸ್. ಅಂದರೆ ಬದನೆಕಾಯಿ ಪಲ್ಯ ಇಷ್ಟ, ನುಗ್ಗಿಕಾಯಿ ಏನು ಅಷ್ಟೇನು ಇಷ್ಟ ಇಲ್ಲ. ಇದ್ದರೆ ತಿಂತೀನಿ, ಇಲ್ಲ ಅಂದರೆ ಇಲ್ಲ. ಬಟ್ ನನ್ನ ಹಸ್ಬೆಂಡಿಗೆ ಅಂತೂ ನುಗ್ಗಿಕಾಯಿ ಎಲ್ಲನೇ ಇರಲಿ ಅವ್ರು ತಗೊಂಡು ಬರ್ತಾರೆ ಸ್ವಂತಕ್ಕೆ ಹೋದ್ರೆ ಮಾತ್ರ. ಇನ್ನು ಅವ್ರು ಪೂಜೆನೂ ಮಾಡ್ತಿದ್ರು. ಇನ್ನು ನಾನು ಚಪಾತಿ ಬೆನ್ಸಿದ್ದೀನಲ್ವ, ಏನಾಗಿದೆ ಅಂದರೆ ಚಪಾತಿ ಬೆನ್ಸೋತ್ನಾಗ ನಿಜ ಫ್ರೆಂಡ್ಸ್ ಅತ್ತೆ ಬಿಟ್ಟೆ ನಾನು. ಯಾಕಂದರೆ ಎಣ್ಣೆ ಚಪಾತಿ ಎಣ್ಣೆ ಹಾಕಕ್ಕಂತೇಳಿ ನಾನು ಸೈಡಿಗೆ ಬಟ್ಲ ಇಟ್ಟಿದ್ದೆ. ಬಟ್ಲ ಇಟ್ಟು ಅದೇನು ತೆಗೆಯೋಕೆ ಎದಕ್ಕೆ ಹೋಗಿದ್ದೀನಿ. ಚಪಾತಿ ಎಲ್ಲ ಬೆನ್ಸ್ಕೊಂಡು ಇನ್ನೇನು ಲಾಸ್ಟ್ನೇದು, ಫಸ್ಟಿಗೆಲ್ಲ ಮಾಡೋದ್ನಾಗ ಏನಾಗಿಲ್ಲ, ಲಾಸ್ಟ್ ಇನ್ನೊಂದು ಐತನ್ನ ನಾನು ಏನು ಮಾಡೋಕ್ಕೆ ಹೋಗಿದ್ದೀನಿ ನಾನು. ಅದು ಬಟ್ಲ ತೆಗೆಯೋಕೆ ಎದಕ್ಕೋ ಅದು ಹಂಚು ಕಾದಿದ್ದೆಲ್ಲ ಕಾವು
ಅದು ಆ ಬಟ್ಲಕ್ಕೆಲ್ಲ ಸುಡ್ತಿದೆ, ನನಗೆ ಗೊತ್ತಿಲ್ಲಲ್ಲ. ನಾನು ಹಿಡ್ಕೊಂಬಿಟ್ಟಿದ್ದೀನಿ, ಎರಡು ಕೈಲಿಂದ ಹಿಡ್ಕೊಂಡಿದ್ದೀನಲ್ವ, ಎರಡು ಬೆರಳಲ್ಲಿಂದ ನೋವಾಗ್ಬಿಟ್ಟಿತ್ತು. ಅಮ್ಮ ಜೀವ ಹೋದಂಗೆ ಆಗ್ತಿತ್ತು. ನಿಜ ಫ್ರೆಂಡ್ಸ್, ಒಂಥರ ಅಳು ಬಂದಂಗೆ ಹಾಕೊಂಡ್ಬಿಟ್ಟೈತೆ ಕೈ. ಹೆಂಗೋ ಲಾಸ್ಟ್ ಚಪಾತಿನ ಫಸ್ಟಿಗೆ ಏನಾಗಿದ್ರೆ ನಾನು ಬೆನ್ಸಿದ್ದಿಲ್ಲ, ಲಾಸ್ಟ್ನೇದಲ್ವ, ಹಂಗೆ ಸಡನ್ ತೆಗೆದು ಬಂದು ನಾನು ಏನು ಮಾಡಿದ್ದೆ ಅಂದರೆ ನೀರಲ್ಲಿ ಕೈ ಇಟ್ಕೊಂಡು ಕುಂತ್ಬಿಟ್ಟಿದ್ದೆ. ಇನ್ನು ನನ್ನ ಹಸ್ಬೆಂಡ್ ಊಟ ಪೂಜೆ ಮಾಡೋದಾಯಿತು. ಇನ್ನು ಎದಕ್ಕೆ ಹಂಗೆ ಕುಂತಿ ಅಂತ ಅಂದ್ರೆ, ಆಮೇಲೆ ಹಿಂಗೆ ಕೈ ಸುಟ್ಕೊಂಡಿದ್ದೀನಿ ಅಂದಕ್ಕೆ ಅವರು ಬಂದು ಪಾಪ ನೀರಲ್ಲಿ ಕೈ ಇಟ್ಕೊಂಡ್ರೆ ಗೊಬ್ಬೆ ಆಗುತ್ತೆ, ನೀರಲ್ಲಿ ಇಟ್ಕೊಬೇಡ, ಪೇಸ್ಟ್ ಹಚ್ಕ ಅಂತಂದು ಹೇಳಿ ಅವರು ಪೇಸ್ಟ್ ಹಚ್ಚಿದ್ರು. ಇನ್ನು ಬಾಕ್ಸನ್ನು ಕಟ್ಟಿಲ್ಲ ಫ್ರೆಂಡ್ಸ್, ಅವರೇ ಬಾಕ್ಸ್ ಕಟ್ಕೊಂಡು ಊಟ ಮಾಡ್ಕೊಂಡು ನಾನು ಹೋಗ್ಲಾ ಬೇಡ ಆರಾಮದಿ ಏನಿಲ್ಲ, ನನಗೆ ಒಂದು ಸ್ವಲ್ಪ ಏನಾದರೂ ಕೂಡ ನಾನು ಒಂಥರ ಮಕ್ಕ ಹಿಂಗಾಗ್ಬಿಟ್ಟಿರ್ತು. ಇಲ್ಲ ಹೋಗಿ ಏನಾಗಿಲ್ಲ, ನೀರಲ್ಲಿ ಇಟ್ಕೊಂಡ್ರೆ ಗೊಬ್ಬೆ ಆಗುತ್ತೆ ಪೇಸ್ಟ್ ಅಂತ ಹಚ್ಚೋದ್ರಿ. ನಾವು ರಿಯಾಕ್ಷನ್ ನಿಜ ಫ್ರೆಂಡ್ಸ್, ಓದು ಲಾಗಲ್ಲಿ ಪ್ರಾಂಗ್ ಮಾಡಿನಲ್ಲ, ಇದೇ ಥರ ಮಾಡೋಕೆ ಅನ್ಕೊಂಡ್ರೆ ಅದು ಹಿಂಗೇನೆ ಆಗ್ಬಿಡ್ತು. ನಿಜ ಎದಕ್ಕನ ಅನ್ಕೊಂಡೆ ಅನ್ನಂಗೆ ಆಗ್ಬಿಟ್ಟಿತ್ತು ಫ್ರೆಂಡ್ ನನಗೆ. ಹಾಯ್ ಫ್ರೆಂಡ್ಸ್, ಸಾರಿ ಬೆಳಿಗ್ಗೆಲಿಂದ ಕಂಡೇ ಇಲ್ಲ. ಏನಾಗ್ಬಿಟ್ಟಿತ್ತಂದ್ರೆ ಈ ಕೈ ನೋವಾಗ್ಬಿಟ್ಟಿತ್ತು, ಏನು ಮಾಡೋಕ್ಕೆ ಬಿಟ್ಟಿಲ್ಲ. ಆದರೂ ನನಗೆ ಅಂತ ಬಿಡಕ್ಕೆ ಬರಲ್ಲ, ಕೆಲಸ ಮಾಡ್ಕೊಂಡಿದ್ದೆ. ಸ್ವಲ್ಪ ಎದಕ್ಕೆ ಇವತ್ತು ನಿದ್ದೆ ಬಂದುಬಿಟ್ಟಿತ್ತು, ಮಲಗಿಬಿಟ್ಟಿದ್ದೆ. ತಲೆ ನೀರೆಲ್ಲ ಕಡೆ ತಲೆನೋವಿಗೋಸ್ಕರ ಮಲಗಿಬಿಟ್ಟಿದ್ದೆ. ಹಾಗಾಗಿ ಇವಾಗ ಏನಾದರೂ ಯಾಕೋ ಇವಾಗ ಸೋಮವಾರ ಅಲ್ವಾ ಒಪ್ಪತ್ತಿದ್ದೀನಿ, ಹಾಗಾಗಿ ಸ್ವಲ್ಪ ಗೋಬಿ ತಿನ್ನಂಗೆ ಆಗ್ತಿತ್ತು. ಹಾಗಾಗಿ ಗೋಬಿ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅದು ಹೂಕೋಸಿದೆ ಅಲ್ವಾ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಸುಡ ನೀರಾಗಿ ಕಲಸೋದೆ. ಇನ್ನು ನನ್ನ ಮಗನ ವಿಷಯಕ್ಕೆ ಬಂದರೆ, ಅವನಂತೂ ಫುಲ್ಲು ಟಿ ವಿ ನೋಡೋದು, ಆನೆದು ನೋಡ್ತಾನಂತ. ನೋಡಲಿ, ಅವನು ಏನಾದರೂ ಅವನಿಗೆ ಅದ್ರ ಮೇಲೆ ಇಚ್ಛೆ ಇಟ್ಬಿಟ್ರೆ ನನಗೆ ಸ್ವಲ್ಪ ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಇನ್ನು ನಾನು ಗೋಬಿ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಗೋಬಿ ಮಾಡೋಣ. ನಾವು ಗೋಬಿ ಇದಕ್ಕೆ ಇವತ್ತು ಜಗ್ಗಿ ತಿನ್ನಂಗೆ ಆಗ್ಬಿಟ್ಟಿದ್ದೆ ಗೋಬಿ. ನನಗೆ ನೀರನ್ನು ಕುದೀತಿದೆ, ಒಂದು ಸ್ವಲ್ಪ ಹುಳ ಏನಂಗೆ ಕಸರಿದ್ರೆ ಇದಾಗುತ್ತೆ ಅಂತ ಹಾಕಿದ್ದೆ. ಇನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗೋಬಿ ಅಂತಲೇ. ಇದು ಹಾಕ್ತೀನಿ, ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲ ಕಲಿಸ್ಕೊಂಡ್ಬಿಡ್ತೀನಿ. ನೋಡಿ, ಒಂದು ಸ್ವಲ್ಪ ಅರಿಶಿನ ಹಾಕಿ ಒಂದು ಸ್ವಲ್ಪ ಸಣ್ಣ ಉಪ್ಪು ಹಾಕಿಟ್ಟಿದ್ದೀನಿ. ಏನಾದರೂ ಕಸರಿದ್ರೆ ಹೋಗುತ್ತೆ ಗಲೀಜು ಅಂತೇಳಿ. ಇನ್ನು ಅನ್ನನೂ ಇದೆ ಫ್ರೆಂಡ್ಸ್, ಇದೆ ಗೋಬಿ ಮಾಡಿಬಿಡ್ತೀನಿ. ಇನ್ನು ಪ್ರಿಯಾಂಶಿಗೆ ಸ್ವಲ್ಪ ರಾಗಿ ಗಂಜಿ ಮಾಡೇ ಇಲ್ಲ, ಹಾಗಾಗಿ ಅವನಿಗೆ ಸ್ವಲ್ಪ ಮಾಡಿ ತಿನ್ನಿಸ್ತೀನಿ ಫ್ರೆಂಡ್ಸ್. ಜಾಸ್ತಿ ಇದು ಹೊತ್ತು ಹೊಟ್ಟೆ ತುಂಬ ಹಸಿತಿದೆ, ಏನಾದರೂ ತಿನ್ಬೇಕು ಅನಿಸ್ತಿದ್ದೆ ಇವಾಗ ಅರ್ಜೆಂಟಲ್ಲಿ. ಇನ್ನು ಈಗ ತಂದು ಕೊಡೋರು ಯಾರಿಲ್ಲ, ಇನ್ನು ನಾನು ತಿನ್ಬೇಕಂದ್ರೆ ನಾನೇ ಮಾಡ್ಕೊಂಡು ತಿನ್ನಬೇಕು. ಹಾಗಾಗಿ ನಾನೇ ಏನಾದರೂ ಗೋಬಿ ಬೇಗ ಮಾಡ್ಕೋಬೇಕು ಅಂದ್ಕೊಂಡು ಏನಾಗುತ್ತೆ ಗೊತ್ತಿಲ್ಲ. ಇನ್ನು ಅನ್ನ ಇದೆ ಫ್ರೆಂಡ್ಸ್, ಬೆಳಿಗ್ಗೆ ಮಾಡಿದೆ ಎಷ್ಟೊಂದು. ಪ್ರಿಯಾಂಶಿಗೆ ರಾಗಿ ಗಂಜಿ ಮಾಡೇ ಇಲ್ಲ, ಬೆಳಿಗ್ಗೆ ಮೊನ್ನೆಯಿಂದ ಮಾಡೇ ಇಲ್ಲ ಸ್ವಲ್ಪ ಅವನಿಗೆ. ಅದಕ್ಕೆ ಈಗ ಅವನಿಗೆ ರಾಗಿ ಗಂಜಿ, ಒಂದು ಸ್ವಲ್ಪ ಗೋಬಿ ಇದ್ರೆ ತಿನ್ಕೊಂಬಿಡ್ತಾನೆ ಅಂದು. ಇನ್ನು ನಮಗೆ ಅನ್ನ ಇದೆ, ಇನ್ನು ಮಜ್ಜಿಗೆ ಮಾಡ್ತೀನಿ ಫ್ರೆಂಡ್ಸ್. ಈಗ ಸದ್ಯಕ್ಕೆ ನಾನು ಮಜ್ಜಿಗೆ ಉಂಡ್ರೆ ಸ್ವಲ್ಪ ಬೇಸ್ ಚೆನ್ನಾಗಿ ಆರಾಮಿರ್ತೀನಿ. ಇಲ್ಲಾಂದರೆ ಖಾರದ ಏನೇನು ಮಾಡಿದರೆ ಬಾಯೆಲ್ಲ ನೋವಾಗ್ಬಿಟ್ಟಿದಲ್ವ, ಅದಕ್ಕಾಗಿ ಅದನ್ನೇ ಮಾಡ್ತೀನಿ. ಇನ್ನು ನಮ್ಮ ಪ್ರಿಯಾಂಶಿಂದು ಅವನಿಗೆ ಟೀ ಬೆಚ್ಕೊಟ್ಬಿಟ್ಟು ನೋಡ್ಕೊತಿರ್ತಾನೆ, ನಾನು ಬೇಗನೆ ಗೋಬಿ ಮಾಡ್ಕೊಂಬಿಡ್ತೀನಿ. ಹಾಗಾಗಿ ಪಾಪ ಬೆಳಿಗ್ಗೆಲಿಂದ ಕಾಡಿಸೇ ಇಲ್ಲ, ಅವನು ಸುಮ್ಮನೆ ತನ್ನ ಪಾಡಿಗೆ ತಾನಿದ್ದ. ಈಗ ಹೆಂಗೆ ಮಾಡ್ತಾನೆ, ಈಗ ಹಿಂಗಿದ್ರೆ ನಡೆಯುತ್ತೆ, ಅವ್ನು ಇರ್ತಾನೆ. ಬಟ್ ಒಲೆ ಮುಂದೆ ಹೋಗಿ ನಾನು ಏನು ಮಾಡ್ತಿದ್ದೀನಿ, ಎತ್ಕೊಂಡ್ಬರ್ತೆ. ಪ್ರೀ ಬಾ ಮಗನಲ್ಲಿ ಮ್ಯಾಕೆತ್ತ. ಏನು ಮಾಡ್ತಿದ್ದೆಪ್ಪ ನೀನು? ಹಾಯ್ ಮಾಡು. ಊಟ ಆಯ್ತಾ? ಕಾಕದಲ್ಲ, ಇವ್ರಿಗೆ ಕೇಳಿ ಊಟ ಆಯ್ತಾ ಅನ್ನ ಕೇಳು. ಇವಾಗ ಅವನು ಯಾರು ಮಾತಾಡೋದ್ರೆ ಮೂಡ್ನಾಗೆ ಇಲ್ಲ. ನಾವು ಅಮ್ಮವ್ರು ವೀಡಿಯೋ ಕಾಲ್ ಮಾಡಿದ್ರು ಮಾತಾಡಲ್ಲ. ಇಷ್ಟೊತ್ನಾಗ ಬೇಸ್ ಹಚ್ಕೊಡೋದು ಅಭ್ಯಾಸ ಮಾಡಿಬಿಟ್ಟಿನಿ. ಅಂದರೆ ಅಡುಗೆ ಮಾಡ್ತಿರ್ತೀನಲ್ವ, ಇದು ನೋಡ್ಕೊತಿರ್ತಾನೆ ಅಂತಂದೇಳಿ ಯಾರ ಹತ್ರ ಮಾತಾಡಲ್ಲ. ಇನ್ನು ಇಲ್ಲಿ ಬಂದು ಮಗನೇ ಏನಾದರೂ ಮಾತಾಡು. ಇನ್ನು ಫ್ರೆಂಡ್ಸ್ ಒಂದು ಅಲ್ಲಿ ಹೋಗಿದ್ದಾನೆ ಫ್ರೆಂಡ್ಸ್. ಇನ್ನು ಗೋಬಿ ಮಾಡೋದನ್ನ ಕಾಣ್ತೀನಿ ನೋಡಿ. ಕಾರ್ನ್ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಒಂದು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊತೀನಿ, ಸಾಕಿಷ್ಟು. ಆಲ್ಮೋಸ್ಟ್ ಗೊತ್ತಿರುತ್ತೆ ಗೋಬಿ ಮಾಡೋದು. ಇನ್ನು ನಾನು ಫಸ್ಟಿಗೆ ಚಾನಲ್ ಓಪನ್ ಮಾಡಿದಾಗೆ ಮಾಡಿದ್ದೀನಿ, ಅಂದರೆ ಗೋಬಿ ರೈಸ್ ಮಾಡಿದ್ದೀನಿ, ಗೋಬಿನೂ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಅರ್ಶಿನ ಪುಡಿ, ಇನ್ನು ಅದಕ್ಕೆ ಸ್ವಲ್ಪ ಏನೇನು ಹಾಕ್ತಾರೆ ಅದೆಲ್ಲ ಹಾಕ್ಕೋಬೇಕು. ಇನ್ನು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಇದಿಷ್ಟು ಮಾಡತ್ತಲ್ಲ ನಮ್ಮ ಪ್ರಿಯಾಂಶ್ ಹೆಂಗೆ ಆಗ್ತಾನೋ ಅಂತ ಅನ್ಸಿಂತ ಫ್ರೆಂಡ್. ಹಾಗೆ ಇದಕ್ಕೊಂದು ಸ್ವಲ್ಪ ಖಾರ ಆ್ಯಡ್ ಮಾಡ್ತೀನಿ.
ಹಾಗೆ ಒಂದು ಸ್ವಲ್ಪ ಫುಡ್ ಕಲರ್ ಹಾಕ್ಕೊತೀನಿ, ಒಂದು ಸ್ವಲ್ಪ ಹಾಕ್ಕೊತೀನಿ, ಸಾಕಿಷ್ಟು. ಇನ್ನೇನಿದು ಸುಡೋ ನೀರಲ್ಲಿ ಹಾಕಿ ತೊಳೆದು ಇಟ್ಕೊಂಡಿದ್ನಲ್ವ, ಅದನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಯಿತು. ಸ್ವಲ್ಪ ಹೊತ್ತು ನೆನಿಟ್ಕೊಂಡ್ಬಿಡ್ಬೇಕು. ನೀರೇನು ಹಾಕಿಲ್ಲ ಫ್ರೆಂಡ್ಸ್, ಇದು ತೊಳೆದಿದ್ದೀನಲ್ವ, ಇದು ಸ್ವಲ್ಪ ನೀರಿನಂಶ ಇರುತ್ತಲ್ವ, ಹಾಗಾಗಿ ನಾನು ಏನು ಹಾಕ್ಕೊಂಡಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತು ನೆಂದರೆ ಸಾಕು. ಇನ್ನು ಇದೇನೆಲ್ಲ ಕ್ಲೀನ್ ಇತ್ತು, ಇನ್ನು ತೊಳೆದು ಇಟ್ಕೊಂಡು ಭಾಳ ತಾಯ್ತು ನೀರು ಬಿಟ್ಟಿಲ್ಲ ಅಂದರೆ ಒಂದು ಸ್ವಲ್ಪ ಅನ್ನಿ ಒಂದೆರಡು ಹನಿ ಅಷ್ಟು ಹಾಕ್ಕೊಳ್ಳಿ. ನಾನೇನು ಹಾಕ್ಕೊತಿಲ್ಲ, ಇದೇ ಸರಿ ಆಗಿಬಿಡುತ್ತೆ. ಇದಕ್ಕೆ ನೀರಿನಂಶ ಇದೆ ಅಲ್ವಾ, ತೊಳೆದಿದ್ದೀನಿ. ಇನ್ನು ಇದೊಂದು ಸ್ವಲ್ಪ ನೆನ್ಕೊಂಬಿಡ್ಲಿ. ಸ್ವಲ್ಪ ಯಾಕೆ ಒದ್ದದಂಗೆ ಆಗ್ತಿದೆ, ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ. ಇನ್ನಾಯಿತು, ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ನೆನಿಲಿ. ನೋಡಿ ಹಿಟ್ಟಿನಂಶ ಎಲ್ಲಿ ಇಲ್ಲ, ನಾನು ಸ್ವಲ್ಪ ಅದಕ್ಕೆ ಆಗಷ್ಟು ಅಷ್ಟು ಹಾಕ್ಕೊಂಡು ಫ್ರೆಂಡ್ಸ್, ಜಾಸ್ತಿ ನಾನು ಇಟ್ಟಿಟ್ಟು ಹಾಕ್ಕೊಳಲ್ಲ, ತಿನ್ನೋಕೆ ಚೆನ್ನಾಗಿರಲ್ಲ. ಇದು ಈ ಥರನೇ ಕೊದ್ರೆ ಚೆನ್ನಾಗಿ, ಏನು ಸ್ವಲ್ಪ ಕ್ರಿಸ್ಪಿನೆಸ್ ಬೆಲ್ಲಿ, ಸ್ವಲ್ಪ ಟೇಸ್ಟ್ ಬೆಲ್ಲಿ ಅಂತೇಳಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಈಗ ಇದೊಂದು ಸ್ವಲ್ಪ ಹೊತ್ತು ನೆನಿಲಿ, ಅಷ್ಟೊತ್ತಕ್ಕೆ ನೆನೆ ಕಾಯ್ಸೋಕಿಡ್ತೀನಿ. ಇನ್ನು ಫ್ರೆಂಡ್ಸ್ ಇದು ಫ್ರೈ ಮಾಡ್ಕೊತಿದ್ದೀನಿ. ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ. ನೆನೆಸಿಟ್ಕೊಂಡಾದ್ಮೇಲೆ ನಾವು ನೆಂದಿತ್ತಲ್ವ, ಹಾಗಾಗಿ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೆ. ಕಾದಿತ್ತು, ಫ್ರೈ ಮಾಡ್ಕೊಂಬಿಡೋಣ ಅಂತ ಫ್ರೈ ಮಾಡ್ಕೊತಿದ್ದೆ. ಇನ್ನು ನಮ್ಮ ಪ್ರಿಯಾಂಶ್ ಇನಿಷಿಗೆ ಬಂದರೆ ಅವನು ಹೇಳಲ್ಲ ಫ್ರೆಂಡ್ಸ್. ನಾನು ಹೇಳಿದ್ರೆ ಮತ್ತೆ ಬರ್ತಾನೆ ಇವಾಗ ಮತ್ತೆ ಕಾಟ ಕೊಡೋಕ್ಕೆ, ಹಾಗಾಗಿ ಹೇಳಲ್ಲ ಅವನಿಗೆ. ಅಂದರೆ ನಾನು ನಿಮ್ಗೆ ಹೇಳಲ್ಲ, ಕಾಟ ಕೊಡ್ತಿಲ್ಲ ಸುಮ್ಮನೆ ಕುಂತಾನ ಅಂತ. ನಾನು ನಿಮ್ಗೆ ಏನು ಹೇಳಿದ್ರೆ ಅದು ಒಂಥರ ಅಪೋಸಿಟ್ ಆಗುತ್ತೆ. ಇವಾಗೇನು ಗೊಳಾಡ್ತಿಲ್ಲ ಅಂದರೆ ಗೊಳಾಡ್ತಿರ್ತಾನೆ ಅವಾಗ, ಹಂಗಾಗ್ಬಿಡುತ್ತೆ. ಅವಾಗ ಏನು ಹೇಳಲ್ಲ. ಸದ್ಯಕ್ಕೆ ಮಾತ್ರ ಇದು ಸುಮ್ಮನೆ ಇದಾನಷ್ಟೇ. ಈಗ ಸದ್ಯಕ್ಕೆ ಮಾತ್ರ ಈಗ ಬರ್ತಿದ್ದಾನೆ ನನ್ನ ಹತ್ರನೇ. ಬಂದ ನನ್ಗಂತೂ ಸಾಕಾಗ್ಬಿಟ್ಟಿದೆ. ಬಂದ ನೋಡ್ರಿ, ಹೇಳಲ್ವ ನಾನು, ಏನು ಹೇಳಲ್ಲ, ಅದೇ ಮಾಡ್ತಾನೆ ನೀವು. ಪಾಪದ್ ನೋಡಲ್ಲ ಅಪ್ಪ, ಅಷ್ಟು ನೋಡ್ತಿ, ಪಾಪದ್ ನೋಡ್ತಿ, ಎಷ್ಟು ನೋಡ್ತಿ? ಜಗ್ಗು ಅಮ್ಮ, ಎಷ್ಟು ಜಗ್ಗಿ ಅಂದ್ರಪ್ಪ? ನಿನ್ನ ಪ್ರಕಾರ ಎಷ್ಟಪ್ಪ ಜಗ್ಗಿ ಅಂದ್ರೆ? ಅಮ್ಮ ಅಷ್ಟು ಅಮ್ಮ. ನೀನೇನು ತಿನ್ನೋ ಬುದ್ಧಿ ಮಗ ಅವ್ರಿಗೆ ಹೇಳು, ನೀನೇನು ತಿನ್ನೋ ಬುದ್ಧಿ? ಶಂಕರಪಾಳ ತಿನ್ನಕ್ಕಂತಾನ, ಚುಪ್ಪರಂತೆ. ಶಂಕರಪಾಳ ತಿನ್ನಕ್ಕಂತೆ ಅಲ್ಲಪ್ಪ? ಶಂಕರಪಾಳ. ಮಮ್ಮಿ ಅಡ್ಗೆ ಮಾಡ್ತಿದ್ದಾಳೆ, ಕಾಟ ಕೊಡಲ್ಲ ನಾನು. ಗುಡ್ ಬಾಯ್ ಅಲ್ಲಪ್ಪ ನೀನು? ಗುಡ್ ಬಾಯ್ ಬ್ಯಾಡ್ ಬಾಯ್ ನೀನು? ಗುಡ್ ಬಾಯ್. ಚುಪ್ಪು ವಾಗು. ಅಷ್ಟು ತಿಂಟ್ರ ನೀವು? ಅಮ್ಮ ನನಗೆ ಬಿಡಿತಪ್ಪ ನೀನು. ಅಷ್ಟು ತಿಂತೇನಪ್ಪ? ಪ್ರಿಯಾಂಶ್ ಇಸ್ ಬ್ಯಾಡ್ ಬಾಯ್. ನೀನೇ ಬ್ಯಾಡ್ ಬಾಯ್. ಅಮ್ಮಗ ಅಡಿಗೆ ಮಾಡಕ್ ಬಿಡಲ್ಲ. ಈಗಂತೂ ಭಾರಿ ಕಲ್ತ್ಬಿಟ್ಟೆನ. ಪ್ರಿಯಾಂಶ್ ನನ್ನ ಮಗ ಅಲ್ಲ ನೀನು. ನೀನು ನನ್ನ ಮಗ ಅಲ್ಲ. ಇನ್ನು ಈಗ ಇದು ಮಾಡ್ತಿದ್ದೀನಲ್ವ, ಇದೇನು ತೆಗಿಬೇಕು. ಇವ್ನಿಗೆ ಫೇವ್ರೇಟ್ ಈ ಥರ ಎಣ್ಣೆಲಿ ಕೊಡ್ತಿದ್ದು ಗೋಬಿ ಈ ಥರ ಎಲ್ಲ ಫೇವ್ರೇಟ್. ಇವ್ನಿಗೆ ಗೋಬಿ ಮಾತ್ರ. ಇನ್ನು ಚಿಕನ್ ಪಕೋಡ ಮಾಡಿದ್ದು ಅವ್ನಿಗೆಲ್ಲ ಫೇವ್ರೇಟ್. ಥರ ಈ ಥರ ಕಲರ್ ಎಣ್ಣೆ ಮೊನ್ನೆ ಇದಕ್ಕೆ ನೋಡಿ ಫ್ರೆಂಡ್ಸ್, ಇದಕ್ಕೆ ಅವನ ಹತ್ರ ಇಲ್ಲಿ ಎತ್ಕೊಂಡು ಇರ್ಬೇಕಂದ್ರೆ ನನಗೆ ಬರ್ತಿರುತ್ತೆ. ಒಂದೊಂದು ಟೈಮ್ ಹಿಂಗೆ ಮಾಡ್ತಿರ್ತೀನಲ್ವಾ, ಅವಾಗ ಗದ್ದರ್ಸ್ತಿರ್ತೀನಿ. ಅದಕ್ಕೆ ನಾನು ವಾಯ್ಸ್ ಮ್ಯೂಟ್ ಮಾಡಿ ಮಾತಾಡ್ತಿರ್ತೀನಿ. ಇಲ್ಲಾಂದ್ರೆ ಈ ಥರ ನೋಡಿ ಹೆಂಗೆ ಕೈ ಇಡಕ್ಕೆ ಹೋಗ್ತಿರ್ತಾನೆ. ಮಗನೆ ನೀನು ಗುಡ್ ಬಾಯ್ ಹೋದಿಲ್ಲಪ್ಪ? ನೀನು ಅಲ್ಲಿ ಟಿ ವಿ ನೋಡ್ತೀವದಿಲ್ಲ? ಹೋಗಿ ಹೋಗ್ ಉಮ್ಮ ಕೊಟ್ಟೋಗ ಮಗ. ಹೋಗ್ ಅಲ್ಲಿ ಹೋಗಪ್ಪ, ಟಿ ವಿ ನೋಡುವ. ಬಾಯ್.
ಬಾಯ್. ಹಿಂಗೆ ಕಳಿಸ್ಬೇಕು, ಇಲ್ಲಾಂದ್ರೆ ಬರ್ತದೆ ಹೋಗು. ಇದು ಟಿವಿ ನೋಡ್ತಿರ್ತಾನ ಫ್ರೆಂಡ್ಸ್, ಅವಾಗ ಅಡ್ಡೇಜನ್ನು ಬರ್ಬಾರ್ದು. ನೀಗ ಅದು ಬಂದ್ಬಿಟ್ರೆ ಅಮ್ಮ ಪಾಪ ಹೋಯ್ತು ಬಾ ಅಂತ ಕರೆಕ್ಟ್ ಬಂದ್ಬಿಡ್ತಾನೆ. ಹಿಂಗಿರುತ್ತೆ ನನ್ನ ಮಗನ ಕಾಟ. ಅಯ್ಯೋ ಒಂದಿಂದಲ್ಲ ಫ್ರೆಂಡ್ಸ್ ಇನ್ ಕಾಟ. ಏನಪ್ಪ ಬಂತಾ? ಬಂದಿಲ್ಲ ಇನ್ನ, ಬರ್ತದೆ ತಡಿ ಮಗ್ನೆ, ತಾಳ್ಬೇಕು ಸ್ವಲ್ಪ. ಬಂತಾ? ಕೂಡು ಅಲ್ಲಿ ಬೆಡ್ ಮೇಲೆ ಕೂಡು ನೋಡು, ಅಲ್ಲಿ ಬೆಡ್ ಮೇಲೆ ಕೂಡು. ಪಚ್ಚಣ್ಣ ನೋಡು ಅಲ್ಲಿ ಪಚ್ಚಣ್ಣ ನೋಡು. ಅಯ್ಯೋ ಒಂದು ಕಾಟ ಹೇಳಂಗಿಲ್ಲ ಫ್ರೆಂಡ್ಸ್. ಅವನು ಏನಾದ್ರೂ ವೈಲೆಂಟ್ ಇದಾನೆ ಅಂದ್ರೆ ನೆಕ್ಸ್ಟ್ ಡೇ ನನಗೆ ವೈಲೆಂಟ್ ಆಗಿರ್ತಾನೆ. ಹಂಗ ಆಗ್ಬಿಟ್ಟಿದ್ದೀವಿ ಅವ್ನ ಕಾಟ ನನಗೆ. ಅದಕ್ಕೆ ಸುಮ್ಮನೆ ಇರ್ಬೇಕು. ಸುಮ್ಮನೆ ಅವ್ನಿಗೆ ಹೆಂಗೋ ಒಂದು ರಮ್ಸ್ಕೊಂಡ್ ಮಾಡ್ಬೇಕು. ಈಗ ಏನು ಈ ಟೈಮ್ನಾಗ ಮೇನ್ ನಾನು ಏನೋ ಸ್ವಲ್ಪ ಗದರಿಸ್ಬಿಟ್ರಂತೂ ರಿವೆನ್ಸ್ ತಗೊಂಡ್ಬಿಡ್ತಾನೆ ನನ್ಗಂತ. ಅದಕ್ಕೆ ಈ ಟೈಮ್ನಲ್ಲಿ ನಮಗೆ ಅನ್ಸ್ತಿರ್ತಿ ಹೆಂಗ್ ಮಾಡ್ಬೇಕು. ಹೆಂಗ್ ನಿಜ ಫ್ರೆಂಡ್ಸ್, ಅಡಿಗೆ ಮಾಡೋದು ನಾನು ಏನು ಸ್ವಲ್ಪ ರೇಗ್ ಆಡ್ಬಿಟ್ರೆ ಅಂದ್ರೆ ರಿವೆನ್ಸ್ ನನಗೆ ಇನ್ನ ಆಳಕ್ ನಿಂತ್ಬಿಡ್ತಾನೆ. ಬಿಡು ನಂಗೆ, ಬಿಡೋದು ನೋಡಿ. ಇಲ್ಲ ಅವ್ನು ಆಕ್ಟಿಂಗ್ ನೋಡ್ರಿ, ಅವ್ನು ಎಷ್ಟು ಮಾಡ್ತಾನೆ ನೋಡಿ. ಅದನ್ನ ಹಿಡ್ಕೊಂಡು ಅಳ್ಳಾಡ್ಸ್ಕಂತ ಇದು ಮಾಡ್ತಾನೆ. ಹಿಂಗೆ ಮಾಡ್ತಾನೆ ಹಿಂಗ. ರಿವೆಂಜ್ ಅಂದರೆ ರಿವೆಂಜ್. ಇವಾಗ ನಾನು ಅವನಿಗೆ ಕೂಗ್ಬೇಕು, ಅರಿಸ್ಬೇಕು, ಬಡಿಯಕ್ಕೆ ಹೋಗ್ಬೇಕು, ಅವಾಗ ಸುಮ್ಮನೆ ಸೈಲೆಂಟ್ ಆಗ್ತಾನೆ. ಬಿಡು ಮಗನೆ, ಬಿದ್ದರೆ ಏನು ಮಾಡ್ತಿ? ಬಿಡು. ಅಲ್ಗ ಕೊಕ್ಕ ಬಂತಡಿ, ಅಲ್ಲಿ ಬಹು ಬರ್ತದ. ಬಿಡಪ್ಪ ಶಾಣತ್ ನೀನು, ಬಿಡಪ್ಪ, ಬಿಡು ಕೈ ಬಿಡು. ಗುಡ್ ಬಾಯ್. ಕೂಡು ಕುಚ್ಚು. ಅಲ್ಲಿ ಕುಚ್ಚು ಕುಚ್ಚ. ಅಯ್ಯೋ ಒಂದು ಕಾಟ ಕೇಳಂಗಿಲ್ಲ, ಹೇಳಂಗಿಲ್ಲ. ಏರು ಮ್ಯಾಕೇರು ಅನ್ಕೊಂತ ಫ್ರೆಂಡ್ಸ್. ಅಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿನೂ ಫ್ರೈ ಆಗ್ತಿದೆ. ಮತ್ತೆ ಬಂದ ಕಾಟ ಕೊಡಕ್ ನನ್ನ ಮಗ. ಮಗನೆ ಹೋಗ್ ಮಗನೆ, ಎತ್ಕಣಲ್ಲಪ್ಪ. ಇಲ್ಲಿ ಎಣ್ಣೆ ಕೊಡಕ್ ಕುಂತೀನಿ. ಶಾಣೆ ತಮ್ಮೋನ್ ಇಲ್ಲದ್ರೆ ಇವನ್ ಕರೀಲ, ಯಶವಂತ ಕರೀಲ. ನಾನು ಯಶವಂತ ಕರೀತ್ನಪ್ಪ. ನೀನು ಬ್ಯಾಡ್ ಬಾಯ್ ಆಗ್ಬಿಟ್ಟು ಮಗನೆ ಈಗ ಏನು ಎತ್ಕೋಬೇಕಾ? ಓಕೆ ಫ್ರೆಂಡ್ಸ್, ಇದಾಗಿದೆ. ಇವಾಗ ತಕ್ಕೊಂತೀನಿ. ಇನ್ನು ಅವು ಹಾಕ್ತೀನಿ. ನನ್ನ ಮಗ ಯಪ್ಪ ಏನು ವಾಯ್ಸಿಲ್ಲ ಅಮಾಯಕ ಅನ್ನಂಗಂತೀನಿ. ಏನ್ ಮಗನೆ ತಡಿ ಇದು ತಕ್ಕೊಂಡು ಚಿಚಿ ತಕ್ಕೊಂಡು ನೀನು ಕರ್ಕೊಂಡು ನೋಡಿ. ಮತ್ತೆ ಬಂದ ಹೇಳೋದೇನು ನಾನು ಅವ್ನಿಗೆ ಏನು ಹೇಳಂಗಿಲ್ಲ. ಇವಾಗ ಸದ್ಯಕ್ಕೆ ನಾನು ಏನು ಹೇಳಿದ್ರೆ ರಿಟರ್ನ್ ಮಾಡ್ತಿದ್ದಾನೆ ಅವನು. ಏನು ಮಾಡಿಸ್ತಿದ್ದಾನೆ ಅವ್ನು ಮಾಡ್ತಿದ್ದೇನೆ ಗೊತ್ತಿಲ್ಲ ಫ್ರೆಂಡ್. ಏನಾದ್ರೆ ಇವಾಗ ಏನೋ ನನ್ನ ಮಗ ಸೈಲೆಂಟ್ ಇದ್ದಾನೆ, ಸ್ವಲ್ಪ ಗುಡ್ ಬಾಯ್ ಆಗಿದ್ದಾನೆ ಅಂದ್ರೆ ಅದು ನೆಕ್ಸ್ಟ್ ನನಗೆ ರಿವೆಂಜ್. ಆ ಥರ ಅಲ್ಲ ನಿನ್ನ ಮಗ ಅಂತ ನಿಜ. ಇವಾಗ ನೋಡಿ ತೆಗ್ದಿನಲ್ವ, ಕೇಳ್ತಿದ್ದಾನೆ ಕೊಡು. ಆಯ್ತು ತಡಿ, ಕೊಡ್ತೀನಿ ನಿನ್ಗೂ. ಚಿಚ್ಚಿ ಇದು ಅವನು ಈ ಥರ ಎಣ್ಣೆ ಫ್ರೈ ಮಾಡಿದ್ರೆ ಏನಾದ್ರೆ ಚಿಚ್ಚಿ ಅಂತಾನೆ. ಎತ್ಕೋಬೇಕ? ಹೆಂಗ್ ಮಾಡ್ಲಿ ಮಗನೇ ನಾನು ನಿನ್ನ ಮಮ್ಮಳ ನೀನ್ ಎತ್ಕೊಂಡ್ ಕೊಡ್ಲ? ಪಪ್ಪ ಬಂದು ಬಡಿತಾನಪ್ಪ. ಇನ್ನ ಮಮ್ಮ ಮಾಡಿಲ್ಲ ನಾನು ನೀನಂತ ಬಡ್ಸ್ಕೊಂಡ ನನ್ನ ಪಪ್ಪನ ಹತ್ರ. ಬಾ, ಕೈ ತೊಳ್ಕೊಳಕ್ ಬಿಡಲ್ ಬಾ. ಏನ್ ಮಾಡ್ತೀಯ ನೀನು? ಟೂ ಬೇಕಾ ನಿನಗೆ? ಅವ್ನಿಗೆ ಒಂದ್ ಬೇಡ ಅಂತೆ, ಟೂ ಬೇಕಂತ. ನಿನ್ಗೆ ಎಷ್ಟು ಬೇಡ? ಒಂದ್ ಸಾಕ? ಟೂ ಬೇಕಾ? ಓಕೆ, ಎಷ್ಟು ಬೇಕು ನಿನಗೆ? ಎಷ್ಟು ತಿಂತೀಯ? ಅಷ್ಟು ತಿಂತೀಯಾ? ನಿಜ? ಪ್ರಾಮಿಸ್? ಪ್ರಾಮಿಸ್ ಮಾಡಲ್ಲ ಅಂತ ಅವ್ನು. ಅಂದ್ರೆ ಜಾಸ್ತಿ ತಿಂತಾನೆ. 2 ತಿಂತೀಯ ಪ್ರಾಮಿಸ್ ಅಂದ್ರೆ? ಇಲ್ಲ ಅಂತ ಪ್ರಾಮಿಸ್ ಮಾಡಲ್ಲ. ಪ್ರಾಮಿಸ್ ಪ್ಲೀಸ್, ಪ್ರಾಮಿಸ್ ಮಾಡು. ಒಳ್ಳೆ ಬರ್ತದೆ, ಎಲ್ಲ ಬರ್ತದೆ. ನೋಡಬೇಕು. ಗೋಬಿ ತಿಂತೀಯ ಮಗನೇ ನೀನು? ಎಷ್ಟು ಬಾ? ಎಷ್ಟು ಚಿಚ್ಚಿ ತಿಂತೀಯಾ? ಈಗ ಚಿಚ್ಚಿ ಅಲ್ಲ? ಅನ್ನ ಚಿಚ್ಚಿ ತಿಂತೀಯಾ? ನೋಡಿ ಅವನು ಅನ್ನ ಚಿಚ್ಚಿ ತಿಂತಾನೆ. ಈ ವಯಸ್ಸಿ ಚಿಚ್ಚಿ ಅನ್ನ ಎಲ್ಲ ಗೊತ್ತಿವನಿಗೆ. ಸಾರು ಕೂಡ ತಿಂತೀಯಾ? ಮತ್ತೆ ಅಷ್ಟು ಒಂದೇ ಚಾಣಕ. ಇನ್ನ
ಫ್ರೆಂಡ್ ನನಗೆ ಬೆಳಗ್ಗೆ ಕೈ ಸಿಟ್ಟಿತ್ತಲ್ಲ ಇನ್ನು ನಾನು ನಿಜಲ್ಲ ನನಗೆ ಅದು ಏನಾನ ನೋಡಿ ನಾನು ಸುಮ್ಮನೆ ನಿನ್ನೆ ಫ್ರಾಂಕ್ ಬಿಡೋದು ಹಂಗೆ ಮಾಡ್ಬೇಕು ಅನ್ಕೊಂಡಿದ್ದೆ ನಿಜ ಅದಕ್ಕೆ ಏನು ನಾವು ಹೇಳ್ಬಾರ್ದು ಹಂಗೇನು ಮಾಡ ಅದೇ ಆಗ್ಬಿಟ್ಟಿರುತ್ತೆ ಹಂಗೆ ಕೈ ಸುಟ್ಟಿದೆ ನಿಜ ಇದೆಲ್ಲ ಪಾಪ ನನಗೆ ಅಂತ ಅಳು ಬಂದ್ಬಿಡೋದು ಫ್ರೆಂಡ್ ನನಗೇನೆ ನೋವು ಅದು ನನಗೆ ನಾನು ಬಾಕ್ಸನ್ನು ಕಟ್ಟಿಲ್ಲ ಪಾಪ ಇವ್ರ ಪಪ್ಪನೇ ಬಾಕ್ಸ್ ಕಟ್ಕೊಂಡು ಊಟ ಮಾಡ್ಕೊಂಡು ಹೋದ್ರು ಇವ್ರ ಪಾಪ ಅವರು ಮನೆಗಿಲ್ಲ ಹೇಳು ಹಂಗೆ ಹೇಳಿದ್ರೆ ಈಗ ಅಷ್ಟೇ ಸ್ವಲ್ಪ ಆಗೈತೆ ಹೋಗಿ ಸ್ವಲ್ಪ ನಾನೇ ರಿಲ್ಯಾಕ್ಸ್ ಆಗಿ ಆಮೇಲೆ ಮತ್ತೆ ಇದು ಫೋನ್ ಹಂಗೆ ಮಾಡ್ತೀನಿ ಮತ್ತೆ ಅವರೇ ಫೋನ್ ಮಾಡ್ತಿದ್ರು ಆರಾಮಿದೆಯಾ ಇಲ್ಲ ಅಂತ ಇಲ್ಲ ಅಂದರೆ ನಾನು ಏನು ಸ್ವಲ್ಪ ಆದ್ರೂ ಮಕ್ಕೊಂಡ್ಬಿಡ್ತೀನಿ ಅದು ಉಪವಾಸ ಊಟ ಇರಬೇಡ ಇವತ್ತು ನೀನು ಅಂತ ಹೇಳಿದ್ರು ಮತ್ತೆ ಏನಾಗಿಲ್ಲ ಸ್ವಲ್ಪ ತುರಿದ ಫ್ರೆಂಡ್ಸ್ ಉರಿ ತಕ ನಾನು ನೀರು ಉರಿತಿರುತ್ತಲ್ವ ಅವಾಗ ನೀರಲ್ಲಿ ಕೈ ಇಟ್ಕೊಂಡು ಕುಂತಿದ್ದೆ ಇನ್ನು ಆಮೇಲೆ ನೀರಲ್ಲಿ ಕೈ ಇಡಬೇಡ ಗೊಬ್ಬೆ ಆಗುತ್ತೆ ಅಂತೇಳಿ ಪೇಸ್ಟ್ ಹಚ್ಚಿದ್ರು ಪಾಪ ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ನಾನು ಆ ಥರ ಇದ್ದೀನಿ ಇನ್ನು ಅಳ್ಕೊಂತಿದ್ದೀನಿ ಆ ಮೂಮೆಂಟಿಗೆಲ್ಲ ವಿಡಿಯೋ ಮಾಡಬೇಕು ಸುಮ್ಮನೆ ಇದೆ ಪಾಪ ಅವರು ಹೆಂಗಾಗಿದ್ದಾರೆ ಗೊತ್ತಾ ಇಂಥ ಮಾಡ್ತಿ ಸ್ವಲ್ಪ ನಿಧಾನಿರು ಹಂಗ ಹಿಂಗ ಅಂತ ಹೇಳಿ ಏನೋ ಬಿಡಿ ಫ್ರೆಂಡ್ ನಾವು ಅರ್ಜೆಂಟ್ನಾಗೆ ಏನೋ ಒಂದು ಮಾಡ್ಕೊಂಡ್ಬಿಟ್ಟಿರ್ತೀವಿ ನನ್ನ ಮಗ ಅಂತ ಪಾಪ ನಮಗೆ ಹಿಂಗಾಗೈತೆ ಅಂತ ಏನು ಕಾಟ ಕೊಟ್ಟಿಲ್ಲ ನಿಜ ಕೊಟ್ಟಿಲ್ಲ ಫ್ರೆಂಡ್ ಸುಮ್ಮನೆ ಇದ್ದ ಅಮ್ಮ ಓನು ಅದು ಪೇಸ್ಟ್ ಹಚ್ಕೊಂಡಿದ್ದ ಅಲ್ವಾ ಇದು ಕ್ಲೋಸ್ ಅಪ್ ಪೇಸ್ಟ್ ರೆಡ್ ಕಲರ್ ಬರುತ್ತಲ್ವ ಹಚ್ಕೊಂಡಿನ ಅಮ್ಮ ನಿನಗೆ ಆಗೈತೆ ಅಂತಂದು ಸೈಲೆಂಟ್ ಇದೆ ಪಾಪ ಅಲ್ಪ ಅಮ್ಮ ಕೊಡಮ್ಮ ಬಾಯ್ ಬಾಯ್ ಹೇಳ್ತಾನೆ ಅಲ್ಲ ಮತ್ತೆ ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಮತ್ತೆ ಕಾಣ್ತೀನಿ ಇದನ್ನ ಎತ್ಕೊಂಡಂತ ಆಗಲ್ಲ ಎಷ್ಟೊತ್ತಕನ ಬಾಯ್ ಮತ್ತೆ ಕಾಣ್ತೀನಿ ಅಲ್ಪ ಬಾಯ್ ಹಾಯ್ ಫ್ರೆಂಡ್ಸ್ ಇಲ್ಲೇನು ಮಾಡ್ತಿದ್ದೀನಿ ಈಗ ಅಂದರೆ ಗೋಬಿ ಮಾಡ್ಕೋಬೇಕು ಅನ್ಕೊಂಡಿದ್ದೆ ಇನ್ನು ನಮ್ಮ ಮನೇಲಿ ಕೇಳಿದೆ ಅವ್ರಿಗೆ ಅವ್ರು ಸ್ವಲ್ಪ ಮಜ್ಜಿಗೆ ಅಂದರೆ ಸ್ವಲ್ಪ ಮಕ ಮುಡ್ಸ್ತಾರೆ ಅಂತ ಹೇಳಿದ್ದೀನಲ್ವ ಮಕ ಮುಡ್ಸ್ತಾರೆ ಆದ್ರೆ ಹೆಂಗನಾಗ್ಲಿ ಕೇಳೋಣ ಪಾಪ ಅವ್ರು ದುಡ್ಕೊಂಬರೋರಲ್ವ ಅವ್ರಿಗೆ ಇಷ್ಟ ಆಗಿ ಮಾಡ್ಬೇಕಲ್ವ ನಾವು ಮನೆಗಿದ್ದು ನಮ್ಮಿಷ್ಟ ಪಟ್ಟಿದ್ದು ಮಾಡಿದ್ರೆ ಹೆಂಗೆ ಹಾಗಾಗಿ ಕೇಳಿದೆ ಹಿಂಗೆ ಮಾಡ್ತಿದ್ದೀನಿ ಇದು ಗೋಬಿ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಅವ್ರಿದ್ದು ಇಲ್ಲ ಗೋಬಿ ರೈಸ್ ಮಾಡಿಬಿಡು ಮಜ್ಜಿಗೆ ಅನ್ನ ನನಗೆ ಅವರು ಅವೆಲ್ಲ ಗೊತ್ತಿತ್ತು ನನಗೆ ಅದಕ್ಕೆ ಊಟಲ್ಲಿ ಕೇಳಿದ್ದೆ ಅವ್ರು ಬೇಡ ಅಂದ್ರೆ ಬಾಡ್ಸ್ಬಾರ್ದು ಮಗ ನಿಲ್ತಾ ಇತ್ತಪ್ಪ ಅದೇ ಫ್ರೆಂಡ್ ನನಗೆ ಡೌಟಲ್ಲಿ ಇತ್ತು ಸರಿ ಮೊನ್ನೆ ಎತ್ತಿನ ಕಪ್ತಡಿ ಹಿಂಗೆ ಇರುತ್ತೆ ಅದಕ್ಕೆ ಹೆಂಗನಾಗ್ಲಿ ಕೇಳೋಣ ಅಂತಂದೇಳಿ ಕೇಳಿದೆ ಕೇಳೋಣ ಅಂತ ಕೇಳಿದೆ ಹಿಂಗೆ ಮಜ್ಜಿಗೆನ ಮಾಡಿ ಗೋಬಿ ಮಾಡಿಬಿಡ್ತೀನಿ ಓಕೆನಾ ಅಂತ ಅವ್ರಂದ್ರೆ ಇಲ್ಲ ಬೇಡ ನನಗೆ ಗೋಬಿ ರೈಸ್ ಮಾಡಿಬಿಡು ಅಂತಂದು ಹಂಗಾಗಿ ಗೋಬಿ ರೈಸ್ ಮಾಡ್ತೀನಿ ಫ್ರೆಂಡ್ಸ್ ಅದಕ್ಕೆ ಬೆಲೆ ನನಗೆ ಗೋಬಿ ತಿನ್ನಂಗಾಗಿತ್ತು ಅವ್ರು ಹಿಂಗೆ ಹೇಳಿದ್ರು ಮಜ್ಜಿಗೆನ ಗೋಬಿ ತಿನ್ನಬೇಕು ಓಕೆ ಇಲ್ಲ ಆದರೆ ಮಾಡ್ಕೊತೀರಲ್ಲ ಒಂದು 2 ಪೀಸ್ ತಕೊಂಡು ತಿನ್ಕೊಂತೀನಿ ಗೋಬಿ ರೈಸೇ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸಣ್ಣ ಹಂಗೆ ಹೆಣ್ಮಕ್ಳಿಗೆ ಇಷ್ಟ ಬೇರೆ ಇರುತ್ತೆ ಬಟ್ ಹಿಂಗೆ ಮನೆಯವರು ಅವ್ರಿಗೆ ಕೇಳಿದಾಗ ಅವ್ರು ಇಷ್ಟದ ಪ್ರಕಾರ ಹೋಗ್ಬೇಕಾಗುತ್ತೆ ಯಾಕಂದರೆ ಪಾಪ ಅವರು ನಮಗೋಸ್ಕರ ದುಡ್ಕೊಂಬಂದು ಮನೆ ನಡ್ತಿರುವಾಗ ನಾವು ಮನೆಯಲ್ಲಿ ಸುಮ್ಮನೆ ತಿಂದು ನಮ್ಮ ಇಷ್ಟ ನೋಡೋಕ್ಕಾಗಲ್ಲವ ಒಂದೊಂದು ಟೈಮ್ ಅನ್ಸುತ್ತೆ ಹೋಗ್ಲಿ ಬಿಡು ಅವ್ರಿಗೆ ಇಷ್ಟ ಇಲ್ಲ ಒಂದೊಂದು ಟೈಮು ಏನು ಹೇಳಿರುತ್ತೆ ಪಾಪ ಅವರು ಕೇಳ್ಯಾರೆಲ್ಲ ಮಾಡೋಣ ಅಂತೇಳಿ ಹಾಗಾಗಿ ಹೋಗ್ಲಿ ಬಿಡೋಣ ಸುಮ್ಮನೆ ಆಗ್ಬಿಟ್ಟೆ ಏನು ಮಾಡೋಕ್ಕಾಗುತ್ತೆ ಹಾಗಾಗಿ ಗೋಬಿ ರೈಸ್ ಮಾಡ್ಕೊಂಡ್ಬಿಡೋಣ ಅಂತೇಳಿ ಅನ್ಕೊಂಡು ಫ್ರೆಂಡ್ ರೈಸ್ ಹೆಂಗೆ ಬೆಳಿಗ್ಗೆ ರೈತಾ ಇನ್ನು ಇವನಿಗೆ ಬಿಟ್ಟ ಇಲ್ಲಿದೆ ರಾಜಾಜಿ ಮಾಡಿ ಕುಡಿಸಿದೆ ಅವ್ನಿಗೆ ಸ್ವಲ್ಪ ಹೊಟ್ಟೆ ತುಂಬ ನಿಧಾನ ಅಂತೇಳಿ ಅದಕ್ಕೆ ಅವನಿಗೆ ಸ್ವಲ್ಪ ಊಟ ಎಲ್ಲ ಮಾಡಿಸಿ ಈಗ ನಾನು ಈಗ ಮಾಡ್ಕೊತಿದ್ದೀನಿ ಗೋಬಿ ರೈಸ್ ಮಾಡಿಸ್ಬೇಕು ಫ್ರೆಂಡ್ಸ್ ಅಷ್ಟೇ ಇನ್ನೇನಿಲ್ಲ ಅಷ್ಟೇ ಇನ್ನು ಗೋಬಿ ರೈಸ್ ಮಾಡೋಕ್ಕೆ ತೋರಿಸ್ತೀನಿ ಫ್ರೆಂಡ್ ಇನ್ನು ಈರುಳ್ಳಿ ಬೆಂದ್ಕೊಂಡ್ಬಿಟ್ಟಿದ್ದೀನಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಅದು ಸಾಸಿವೆ ಜೀರಿಗೆ ಎಲ್ಲ ಹಾಕಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಇನ್ನು ಫ್ರೈ ಆದಮೇಲೆ ಟೊಮೊಟೊ ಕಟ್ ಮಾಡಿಸ್ತೀನಿ ಸ್ವಲ್ಪ ಹುಳು ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸಾಸು ಕೂಡ ಅದರಲ್ಲೂ ಹಾಕ್ಕೊಳ್ತೀನಿ ಏನಪ್ಪ ಇನ್ನು ನಿಮಗೆ ತೋರಿಸೇ ಇದ್ದಿಲ್ಲ ಫ್ರೆಂಡ್ಸ್ ನಾನು ಅದೇ ಗಜ್ಜಿ ಕೊಟ್ಟಿದ್ದೆ ಈಗ ನಿಂತಿನಲ್ವಾ ಅವ್ನ ಬಟ್ಟೆ ಕಿತ್ತು ಸ್ವಲ್ಪ ಹಾಗಾಗಿ ಕೊಟ್ಟೆ ಹಾಗಾಗಿ ಕೇಳ್ತಿದ್ದಾನೆ ಕೊಡು ಅಂತ ಈಗ ಅಳ್ಸಕ್ಕಾಗಲ್ಲ ಅವನ್ನ ಏನಪ್ಪ
ಸಾಸುಗಳು ಹಾಕೊಂಡು ತಂದಿದ್ದಲ್ವ, ಸಾಸುಗಳು ತಗೊಂಡು ಈಗ 1 ಇಯರ್ ಮೇಲೆ ಆಯ್ತು. ಹಾಗಾಗಿ ಬೇಡ, ಅವು ಸುಮ್ಮನೆ ವೇಸ್ಟ್ ಆಗಿರ್ತವೆ, ಅದಕ್ಕೆ ಬೇಡ, ಇನ್ನೊಂದು ಟೈಮ್ ಹೋದಾಗ ಇದು ಬೇರೆ ತಗೊಂಡು ಮಾಡಿದ್ರೆ ಆಯ್ತು ಅಂತ. ಅವು ಇದಾವೆ ಇನ್ನು ತುಂಬ ಇಲ್ಲಿದ್ದಾವೆ ನೋಡಿ. ನೋಡಿ ಇದಾದೆ, ಟೊಮೆಟೊ ಸಾಸ್ ಇದೆ, ಮತ್ತೆ ಇದು ಸೋಯಾ ಇದೆ, ಮತ್ತೆ ವಿನೆಗರು, ಮತ್ತೆ ಚಿಲ್ಲಿ ಸಾಸ್ ಇದೆ. 3 ಇದಾವೆ. ಇವು ನನಗೆ 1 ಇಯರ್ ಮೇಲಾಯ್ತು ನಾನು ಬಳಸೋಕೆ ಇಷ್ಟ ಆಗ್ತಿಲ್ಲ, ಅದಕ್ಕೆ ಸಿಂಪಲಾಗಿ ಮಾಡ್ಕೊಂಬಿಡೋಣ ಸುಮ್ಮನೆ ಅಂತ. ಈರುಳ್ಳಿ ಬೇಯಿಸೋಕಿದ್ದೀನಿ, ಕ್ಯಾರೆಟು, ಟೊಮೆಟೊ ಬೇಯಿಸೋಕಿಟ್ಟಿದ್ದೀನಿ. ಅರ್ಶಿನ ಪುಡಿ, ಉಪ್ಪು, ಖಾರ ಎಲ್ಲ ಹಾಕಿ ಇದು ಮಸಾಲೆ ಪುಡಿ ಹಾಕಿ ಗೋಬಿ ಫ್ರೈ ಮಾಡ್ಕೊಂಡಿದ್ದೀನಲ್ವ, ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅನ್ನೊಂದು ಹಾಕ್ಬಿಡ್ತೀನಿ. ನೋಡೋಣ ಹೆಂಗೆ ಬರುತ್ತೆ. ಹೊಸ್ತಾಗಿ ಸಾಸುಗಳು ಏನು ಇದೆ ಫ್ರೆಂಡ್ಸ್, ಬಟ್ ನನಗೆ ಭಾಳ ದಿನ ಆಯ್ತು ಯಾಕೋ ಇದು ಇಷ್ಟ ಆಗ್ತಿಲ್ಲ, ಸುಮ್ಮನೆ ಎದಕ್ಕೆ ಅಂತ ಹೇಳಿ ಇದು ಬಿಸಾಕಿ ಮತ್ತೆ ಹೊಸ ತಗೋಬೇಕು. ಏನಾಯ್ತಂದರೆ ಯಾವಾಗ ತಗೊಂಡಿದ್ದೆ ಇದು ಜಾಸ್ತಿ ಬಳಸೇ ಇಲ್ಲ, ಸ್ವಲ್ಪ ಸಾಸು ಈ ಥರದ್ದು ಎಲ್ಲ ಆಗೋದು ಕಮ್ಮಿ. ನನಗೆ ಸೋಯಾ ಸಾಸ್ ಅಂದ್ರೆ ಆಗೋದು ಫ್ರೆಂಡ್ಸ್, ಅದಕ್ಕೆ ಇದು ಅಂತ ಹಂಗೆ ಇದೆ ಎಷ್ಟು. ಇನ್ನು ಇವು ಚಿಲ್ಲಿ ಸಾಸು ಇನ್ನು ಸ್ವಲ್ಪ ಇದೆ, ಟೊಮೆಟೊ ಸಾಸು ಸ್ವಲ್ಪ ಇದೆ, ವಿನೆಗರ್ ಇವೆರಡನೇ ಸ್ವಲ್ಪ ಜಾಸ್ತಿ ಇದೆ. ಇಲ್ಲ ಇವನ್ನ ಬಿಸಾಕಿ ಮತ್ತೆ ಬೇರೆ ತಗೊಂಡಾಗ ಮತ್ತೆ ಹಾಕೊಂಡು ಮಾಡೋಕೆ ಬರುತ್ತೆ. ಹಾಗಾಗಿ ಇದು ಬೇಡ, ಸ್ಕಿಪ್ ಮಾಡ್ತೀನಿ. ಇದಕ್ಕೆ ಅರ್ಶಿನ ಪುಡಿ ಅವೆಲ್ಲ ಹಾಕ್ಕೊಂಡ್ಬರ್ತೀನಿ ಫ್ರೆಂಡ್ ನಾನು. ಏನಪ್ಪ ಅವನಿಗೂ ಗೋಬಿ ಚಿಚ್ಚಿ ಅಂತ ಹೇಳ್ತಾನೆ. ಸರಿ ಮಾಡಿ ಕೊಡ್ತೀನಿ, ನಿನಗೆ ತಿನ್ನಂತೀನಿ ಮಮ್ಮಿ. ನೋಡಿ ಫ್ರೆಂಡ್ಸ್, ಎಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಲ್ಲಿಕ್ ನೋಡಿ ಫ್ರೆಂಡ್ಸ್, ಇಲ್ಲಿ ಅದೇ ಹೇಳಿದ್ನೆಲ್ಲ ಸಾಸಿವೆ ಜೀರಿಗೆ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಟೊಮೊಟೊ ಒಂದೇ ಒಂದು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಇನ್ನು ಖಾರ ಉಪ್ಪು ಅರಿಶಿನ ಒಂದು ಸ್ವಲ್ಪ ಮಸಾಲೆ ಹಾಕ್ಕೊಂಡಿದ್ದೀನಿ. ಇನ್ನು ಚೆನ್ನಾಗಿ ಬೆಂದಿದೆ, ನೋಡೋಣ ಈ ಟೈಮ್ ಹೆಂಗೆ ಬರುತ್ತೆ ಅಂತೇಳಿ. ಇನ್ನು ಗೋಲ್ ಫ್ರೈ ಮಾಡ್ಕೊಂಡಿದ್ನಲ್ವ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಲೇಟ್ಲಿ ಕ್ಲೋಸ್ ಮಾಡಿಬಿಟ್ಬಿಡ್ತೀನಿ. ಚೆನ್ನಾಗಿ ಮಿದುವಾಗಿರುತ್ತೆ. ಅವಾಗ ರೈಸ್ ಹಾಕಿ ಚೆನ್ನಾಗಿ ಕಲಿಸ್ಕೊತೀನಿ. ನೋಡೋಣ ಫ್ರೆಂಡ್ಸ್, ಸಾಕಾಗಲ್ಲ ಫಸ್ಟ್ ಟೈಮ್ ಹೆಂಗೆ ಬರುತ್ತೆ ನನಗೂ ಡೌಟ್ ಇದೆ. ನಾನು ಯಾವಾಗಲೂ ಇದು ಮಾಡಿದರೆ ಹಾಕಿ ಮಾಡ್ತೀನಿ, ಈ ಟೈಮ್ ಹಾಕಿಲ್ಲ. ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಲ್ಲ ನಾನು. ನೋಡೋಣ ಹೆಂಗೆ ಬರುತ್ತೆ. ಮನೇಲಿರೋ ಸುಮ್ಮನೆ ಸಿಂಪಲ್ ಐಟಮ್ಸ್ನಿಂದ ಮಾಡ್ತಿದ್ದೀನಿ. ಈಗ ಲೋ ಫ್ಲೇಮಲ್ಲಿ ಬಿಟ್ಬಿಡ್ತೀನಿ ಇದನ್ನು. ಫ್ರೆಂಡ್ಸ್, ಇವಾಗ ಓಪನ್ ಮಾಡ್ತಿದ್ದೀನಿ. ನನ್ನ ಮಗನ ಅಲ್ಲಿ ಕಾಟ ಸ್ಟಾರ್ಟ್ ಆಯಿತು. ಹಿಂಗಿರುತ್ತೆ ಒಂದು ಸಿಚುವೇಶನ್. ಏನಪ್ಪ ಚೆನ್ನಾಗಿದಾಗಿದೆ. ಬೆಳಗ್ಗೆ ರೈಸ್ ಇನ್ನು ಎಷ್ಟಿದೆ ಇಬ್ಬರಿಗೆ ಸರಿ ಆಗುತ್ತೆ. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡೋದು. ಏನಪ್ಪ ಇನ್ನು ಫ್ರೆಂಡ್ಸ್, ಇದೆಲ್ಲ ಆಗಿದೆ ಅಲ್ವಾ, ಇದ್ರಾಗ ಹಾಕಿ ಕಲಿಸ್ಕೊಂಡ್ಬಿಡ್ತೀನಿ. ಇದನ್ನು ಕಲಿಸ್ಕೊಂಡು ತೋರಿಸ್ತೀನಿ ಮತ್ತೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನನ್ನ ಮಗ ಅಳೋದು ನೋಡಿ, ನನಗೆ ಎತ್ಕ ಏನು ಮಾಡ್ತಿದ್ದೀಯಾ ಅಲ್ಲಿ ಅಂತ ನನಗೆ ಇದು ಮಾಡ್ತಾನೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಟೇಸ್ಟ್ ಮಾಡಿ ನೋಡ್ಬೇಕು ಹೆಂಗಾಗಿದೆ ಅಂತೇಳಿ. ಇನ್ನು ನಾನು ಗೋಬಿ ಸೈಡಿಗೆ ತಕ್ಕೊಂಡೆ ಫ್ರೆಂಡ್ಸ್, ಸ್ವಲ್ಪ ತಿನ್ನೋಣ ಅಂತೇಳಿ. ಬಾ ಇಲ್ಲಿ ಬಾ, ಎತ್ಕೊಂಡ್ ಬಾ ಮಗನೇ ಪ್ರಿಯ. ನೋಡಿ ಆಯ್ತು. ಇದು
ಇನ್ನು ಹೊರಗಡೆ ಹುಡುಗರು ಯಾಕೆ ಅರಿಸ್ತಿದ್ದಾವೆ. ಇನ್ನು ನೋಡಿ ನಾನು ಒಂದು ಸ್ವಲ್ಪ ಗುಪ್ಪು ತಕ್ಕೊಂಡು ತಿನ್ನೋಣ ಅಂತೇಳಿ ಒಂದು ಸ್ವಲ್ಪ ಆಸೆ ಇರುತ್ತಲ್ವ, ತಿಂದು ಟೇಸ್ಟ್ ಮಾಡಿ ನೋಡ್ತೀನಿ. ಒಪ್ಪತ್ತನಿದ್ನಲ್ವ, ಒಪ್ಪತ್ತು ಬಿಟ್ಬಿಡ್ತೀನಿ, ಅವ್ರು ಬಂದು ಯಾವಾಗ ನಾವು ಉಣ್ಲಿ. ಹಾಗಾಗಿ ಗೋಬಿ ತಿನ್ನೋಣ ಸ್ವಲ್ಪ, ಅವ್ರು ಬಂದಮೇಲೆ ಊಟ ಮಾಡೋಣ ಅಂದ್ಕೊಂಡಿದ್ದೆ. ಅವರು ಆ ಥರ ಹೇಳೋದಕ್ಕೆ ಗೋಬಿ ಊಟ ತಿನ್ನೋಕ್ಕಾಗಲಿಲ್ಲಲ್ವ, ಹಾಗಾಗಿ ಒಂದು ಸ್ವಲ್ಪ ಊಟ ಮಾಡ್ಬಿಟ್ಕೊಂಬಿಡೋಣ, ಅವ್ರು ಬಂದು ಊಟ ಮಾಡಲಿ ಅಂತ. ಇನ್ನು ನಾನು ಗೋಬಿ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಸೈಡಿಗೆ ಹಾಕ್ಕೊಂಡಿದ್ದೀನಿ. ನನ್ನ ಊಟ ಇಷ್ಟೇ ಸಿಂಪಲ್, ಒಂದು ಸ್ವಲ್ಪ ಗೋಬಿ ರೈಸ್, ಹಾಗೆ ಒಂದು ಸ್ವಲ್ಪ ಗೋಬಿ, ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ಊಟ ಮಾಡೋಣ ಬನ್ನಿ. ನೀನು ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ ಎಲ್ಲರೂ. ಶಾರು ಹೆಂಗಾಗಿದೆ ಟೇಸ್ಟ್ ಮಾಡ್ತೀನಿ. ನಿಜ ಫ್ರೆಂಡ್ಸ್, ಸಕ್ಕತ್ತಾಗಿದೆ. ಫ್ರೈಡ್ ರೈಸ್ ಈ ಥರ ಇದೆ, ಸಾಸ್ ಹಾಕಿದ್ರೆ ನಡೀತಿದೆ. ನಿಜ ಸಕ್ಕತ್ ಟೇಸ್ಟ್ ಆಗಿದೆ, ಹಾಕ್ಲೇಬೇಕಂತ ಏನಿಲ್ಲ, ಸಕ್ಕತ್ತಾಗಿದೆ. ಅದು ಮಿಡ್ಲು ಕ್ಯಾರೆಟು ಈರುಳ್ಳಿ ಚೆನ್ನಾಗಿದೆ ಒಂಥರ. ಸೂಪರ್ ಏನಪ್ಪ, ತೋರ್ತಾರೆ ಸೂಪರ್ ಸೂಪರ್. ನಾನು ಗೋಬಿ ಕೇಳ್ತಾನೆ, ಇನ್ನು ಮೊಸರು ಚೆಂದ ತಿಂತೀನಿ. ಗೋಬಿ ಮತ್ತು ಸಕ್ಕತ್ತಿದೆ. ಮತ್ತೆ ಚಿಚ್ಚಿ ಮತ್ತಿಡಿ. ನೀನು ಆಲ್ರೆಡಿ ಊಟ ಮಾಡಿದ್ದಾನಲ್ವಾ, ಇವಾಗ ಆಟ ಮಾಡ್ತಾನೆ, ನಾನು ತಿನ್ಸ್ಬೇಕಲ್ಲ. ನೋಡಿ ಫ್ರೆಂಡ್ಸ್, ಊಟ ಆಯಿತು. ಇವಾಗ ಒಂದು ಸ್ವಲ್ಪ ಅವ್ರಿನ್ನ ಬರೋಕ್ಕೆ ಇನ್ನೊಂದು ಅರ್ಧ ಗಂಟೆ, ಇನ್ನೊಂದು 20 ನಿಮಿಷ ಇದೆ. ಸ್ವಲ್ಪ ಸುಮ್ಮನೆ ಹೊರಗಡೆ ವಾಕ್ ಮಾಡೋಣ ಅಂತ. ರೀ ಎಲ್ಲಿ ಹೋಗ್ತೇಪ್ಪ? ಅಲ್ಲಿ ಸುಮ್ಮನೆ ಒಂದು ಸ್ವಲ್ಪ ರೋಡ್ ಹತ್ರ ಒಂದು ಸ್ವಲ್ಪ ತಿರ್ಗಾಡೋಣ, ಅವ್ರು ಬರೋ ತಕ್ಕನ ಅಂತೇಳಿ. ಅದಕ್ಕೆ ಒಂದು ರೆಡಿ ಆಗಿದ್ದೇನೆ, ಹೋಗೋಣ ಬನ್ನಿ. ರೆಡಿ ಹಿಂಗೆ ಹೊಡ್ತಾರೆ. ನಾವು ಊಟ ಮಾಡಿ ವಾಕಿಗೆ ಅಂತ ಹೋಗೋಣ ಅಂದರೆ ಇವ್ರು ಬಂದರು. ಇನ್ನು ಇವ್ರಿಗೆ ಊಟಕ್ಕೆ ಇಡಾಕ ನಾನು ಬಂದೆ. ಅವ್ರಿಗೆ ಒಂದು ಸ್ವಲ್ಪ ಡ್ರೈ ಉಪ್ಪು ತೆಗೆದಿಟ್ಟಿದ್ದೆ. ಊಟ ಮಾಡೋಕ್ಕಿದೆಯಲ್ಲ, ಹೆಂಗಾಗಿದೆ ಅಂತ. ಹೆಂಗಾಗಿದೆ ರೀ? ಏನು ಸಾಸೇ ಹಾಕಿಲ್ಲ, ನಾವೆಲ್ಲ ಸಾಸ್ ಲೇಟ್ ಬರೋದು ಅಂತ. ಇದೇ ಚೆನ್ನಾಗತ್ತಲ್ಲ ಹೆಂಗೆ ಮಾಡಿದರೆ. ಅದೇ ಸಾಸಕ್ಕಿನ್ನ ಇದೆ, ಅವೆಲ್ಲ ಹಾಕಿ ಮಾಡೋಕ್ಕಿನ್ನ ಇದೇ ಚೆನ್ನಾಗೈತೆ ಅಂತ. ನೋಡಿ ಫ್ರೆಂಡ್ಸ್, ಇದೇ ಚೆನ್ನಾಗಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.